ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದ್ಬಿಟ್ಟು ರವಾ ಕೇಕ್. ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ, ಈಸಿಯಾಗಿ ಆ್ಯಂಡ್ ಟೇಸ್ಟಿಯಾಗಿ, ಹೆಲ್ದಿಯಾಗಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ನಿಮಗೆ ಹೊರಗಡೆ ಕೇಕ್ ತಿನ್ನಬೇಕು ಅಂತ ಅನಿಸಿದ್ರೆ, ಅಥವಾ ಚಿಕ್ಕ ಮಕ್ಕಳಿಗೆ ತುಂಬ ಹಠ ಮಾಡ್ತಾರಲ್ವ, ಬೇಕ್ರಿಯಲ್ಲಿ ಹೋದರೆ ಸಾಕು ಕೇಕ್ ತಿನ್ನಬೇಕು ಅಂತ. ಸೊ ನೀವು ಮನೆಯಲ್ಲೇ ಮಾಡಿಟ್ರೆ ಅವರು ಖುಷಿಪಟ್ಟು ತಿಂತಾರೆ. ಸೊ ಇದಕ್ಕೆ ನಾವು ಫಸ್ಟಿಗೆ 1.5 ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ನೀವು ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ಬೋದು. ಹಾಲನ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಒಂದು 5 ಸ್ಪೂನಷ್ಟು ಆಯಿಲ್ನ ಇಲ್ಲಿ ಹಾಕ್ಕೊಳ್ಬೇಕು. ತುಪ್ಪ ಬೇಕಿದ್ರೂ ಹಾಕ್ಕೊಳ್ಬೋದು ನೀವು. ಇದೆಲ್ಲ ನಾರ್ಮಲ್ ರೂಮ್ ಟೆಂಪರೇಚರಲ್ಲಿ ತೊಗೊಳ್ಬೇಕು. ಬಿಸಿ ಹಾಲನ್ನ ತೊಗೊಂಡು ಯೂಸ್ ಮಾಡಬೇಡಿ. ಹಾಗೆ ಒಂದು 1/4 ಕಪ್ಪಷ್ಟು ಮೊಸರನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಮೊಸರು ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ನೀವು ಇನ್ ಕೇಸ್ ಎಗ್ನ ಬೇಕಿದ್ದರೂ ಹಾಕ್ಕೊಳ್ಬೋದು. ಎಗ್ 1 or 2 ಎಗ್ಗನ್ನು ಹಾಕ್ಕೊಂಡು ಮಾಡಿದ್ರೂ ಒಂದು ಸ್ಪಾಂಜಿ ಥರ ಬರುತ್ತೆ. ಇಲ್ಲ ಬೇಡ, ನಮಗೆ ಎಗ್ನ ನಾವು ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ಇದಿಷ್ಟೇ ಸಾಕು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನೀವು ಇದಕ್ಕೆ ಶುಗರ್ ಬದಲು ಏನು ಹಾಕ್ಕೊಳ್ಬೋದು ಅಂದರೆ ಡೇಟ್ ಸಿರಪ್ ಇರುತ್ತೆ ಅಥವಾ ಬೆಲ್ಲ ಇರುತ್ತೆ, ಅದನ್ನು ತುರಿದ್ಬಿಟ್ಟು ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ ಶುಗರ್ನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇದು ಸ್ವೀಟು ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರಲ್ಲ. ಸ್ವಲ್ಪ ಮೈಲ್ಡಾಗಿ ಸ್ವೀಟಾಗಿದ್ದರೆ ಸಾಕು ಅನಿಸುತ್ತೆ. ಸೊ ನಾನಿಲ್ಲಿ ಶುಗರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿ ಕರಗೋವರೆಗೂ ಮಿಕ್ಸ್ ಮಾಡಿ. ಇಲ್ಲಾಂದರೆ ನಿಮಗೆ ಮಧ್ಯೆ ಶುಗರ್ ಸಿಗುತ್ತೆ. ಸೊ ಅದಕ್ಕೆ ಅದು ನೀಟಾಗಿ ಕರಗೋವರೆಗೂ ವೆಯ್ಟ್ ಮಾಡಿ. ನಾನಿಲ್ಲಿ 2 ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ. ಈ ರವೆನ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪೌಡರ್ ಥರ ಮಾಡ್ಕೊಳ್ಬೇಕು ಅಂತ, ತುಂಬ ಪೌಡರ್ ಥರ ಏನು ಬೇಡ, 1 ರೌಂಡು ಮಿಕ್ಸಿಯಲ್ಲಿ ಓಡಿಸಿದ್ರೆ ಸಾಕು. ಸೊ ರವೆನ ಏನು ಪೌಡರ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಈ ಮುಂಚೆ ಏನು ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಹಾಲು ಮೊಸರು ಎಲ್ಲ, ಸೊ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ರವೆನ ಹಾಗೇ ಹಾಕ್ಬೋದು. ಮಿಕ್ಸಿ ಅಲ್ಲಿ ಪೌಡರ್ ಮಾಡಿ ಹಾಕಬೇಕು ಅಂತ ಏನಿಲ್ಲ, ಹಾಗೆ ಕೂಡ ಹಾಕ್ಬೋದು. ಬಟ್ ನಾನಿಲ್ಲಿ ಸ್ವಲ್ಪ 1 ರೌಂಡು ಮಿಕ್ಸಿಯಲ್ಲಿ ಓಡಿಸಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1/2 hour ಹಾಗೆ ಇಡ್ತೀನಿ. ಇದು ರವೆ ಏನಿದೆ ಅದು ಹೀರ್ಕೊಳ್ಳುತ್ತಲ್ವ ಹಾಲೆಲ್ಲ, ಸೊ ಹಾಗಾಗಿ ನಿಮಗೆ ಒಂದು 1/2 hour ಇಟ್ಟರೆ ಬೆಟರ್ ಆಗುತ್ತೆ. ಇನ್ ಕೇಸ್ ಕನ್ಸಿಸ್ಟೆನ್ಸಿ ಇನ್ನೂ ಗಟ್ಟಿ ಬೇಕು ಅಂತ ಹೇಳಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ರವೆನ. ಇಲ್ಲ ಹಾಲು ಜಾಸ್ತಿ ಹಾಕಬೇಕು ಅಂದರೆ ಹಾಲನ್ನ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ, ಒಂದು 1/2 ಟೇಬಲ್ ಸ್ಪೂನ್, ಮತ್ತು ಬೇಕಿಂಗ್ ಸೋಡಾ ಒಂದು 1/4 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಪೌಡರೇ ಬೇರೆ, ನೀವು ಕನ್ಫ್ಯೂಸ್ ಮಾಡ್ಕೊಂಡು ಬರೀ ಬೇಕಿಂಗ್ ಸೋಡಾ ಮಾತ್ರ ಹಾಕಿದ್ರೆ ಚೆನ್ನಾಗಿ ಆಗೋದಿಲ್ಲ ಕೇಕು. ಬೇಕಿಂಗ್ ಪೌಡರ್ ಹಾಕಿದ್ರೇ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಡೈರೆಕ್ಟಾಗಿ ಪ್ಯಾನಲ್ಲೇ ಮಾಡ್ತಿರೋದ್ರಿಂದ ಒಂದು ಕಡಾಯಲ್ಲಿ ಆಯಿಲ್ನ ಹಾಕಿಬಿಟ್ಟು ಅದ್ರ ಮೇಲೆ ಬಟರ್ ಪೇಪರ್ ಹಾಕ್ಕೋತಾ ಇದ್ದೀನಿ. ನೀವು ಜಸ್ಟ್ ಆಯಿಲ್ ಹಾಕಿ ಡೈರೆಕ್ಟ್ ಬ್ಯಾಟರ್ನ ಹಾಕ್ಕೊಳ್ಬೋದು, ಕೇಕ್ ಬ್ಯಾಟರ್ನ. ಬಟರ್ ಪೇಪರ್ ಇಲ್ಲ ಅಂದ್ರೂ ಹಾಕ್ಬೋದು. ಬಟ್ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕೇಕ್ ಮೌಲ್ಡ್ಗೆ ಬ್ಯಾಟರ್ನ ಹಾಕಿ ಇದ್ರ ಒಳಗಡೆ ಇಟ್ಟು ಬೇಕ್ ಮಾಡ್ಬೋದು. ಹೇಗೆ ಮಾಡಿದ್ರೂ ಬರುತ್ತೆ. ಇಲ್ಲ ಕುಕ್ಕರಲ್ಲಿ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಇದನ್ನು ಲಿಡ್ಡಲ್ಲಿ ಮುಚ್ತಾ ಇದ್ದೀನಿ. ಹಾಗೆ ಇದನ್ನು ಹೋಲ್ ಏನಿದೆ ಅದನ್ನು ಕ್ಲೋಸ್ ಮಾಡ್ತಿದ್ದೀನಿ ಒಂದು ಪೇಪರ್ ಹಾಕಿ, ಏರು ಒಳಗಡೆ ಹೋಗಬಾರ್ದು ಅಂತ ಹೇಳಿ. ನಾನು ಇದನ್ನು ಒಂದು 15 ಮಿನಿಟ್ಸ್ ಅಷ್ಟೇ ಲೋ ಫ್ಲೇಮಲ್ಲಿ ಬೇಕ್ ಮಾಡ್ಕೊಂಡಿರೋದು. ತುಂಬ ಜಾಸ್ತಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಧ್ಯದಲ್ಲಿ ಒಂದು ಸರಿ ಬೇಕಿದ್ರೆ ತೆಗೆದು ಚೆಕ್ ಮಾಡಿ ಬೇಕಾಗಿದೆಯಾ ಕರೆಕ್ಟಾಗಿ ಅಂತ. ಸೊ ನೋಡಿ, ಇವಾಗ ಪರ್ಫೆಕ್ಟಾಗಿ ಬೇಕಾಗಿದೆ. ಸೊ ನಾನು ಇದನ್ನು ಒಂದು 15 ಮಿನಿಟ್ಸ್ ಕೂಲ್ ಡೌನ್ ಆಗೋದಕ್ಕೆ ಬಿಡ್ತೀನಿ. ಸೊ ಆವಾಗ ನನಗೆ ಸ್ಪಾಂಜಿ ಆಗಿರೋ ರವಾ ಕೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ತುಂಬ ಸ್ವೀಟ್ ಇರಲಿಲ್ಲ ಅಥವಾ ತುಂಬ ಸಪ್ಪೆ ಅಂತಲೂ ಅನಿಸ್ತಿರ್ಲಿಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗೆ ನಾರ್ಮಲ್ ಕೇಕ್ಗಿಂತ ಈ ರೀತಿ ಡ್ರೈ ಕೇಕ್ ಅಂದರೆ ತುಂಬಾ ಇಷ್ಟ. ಸೊ ನಾನು ಬೇಕ್ರಿಯಲ್ಲಿ ತಿನ್ನೋದಕ್ಕಿಂತ ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ತೀನಿ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.